ವೆಲ್ಕಮ್ ಟು ಕಣ್ಮಣಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಪ್ಪಾಯಿ ಹಣ್ಣು ಅತ್ಯಂತ ಪೌಷ್ಟಿಕ ಹಣ್ಣುಗಳಲ್ಲಿ ಒಂದಾಗಿದೆ. ಈ ಹಣ್ಣು ಬೆಳಗಿನ ಉಪಹಾರದ ಸಾಧಾರಣ ಭಾಗವೆಂದು ಪರಿಗಣಿಸಲಾಗಿದ್ದರೂ ಪಪ್ಪಾಯಿ ಜೀರ್ಣಕ್ರಿಯೆ, ರೋಗನಿರೋಧಕ ಶಕ್ತಿ, ಚರ್ಮದ ಆರೋಗ್ಯ ಮತ್ತು ಹೃದಯ ರಕ್ಷಣೆ ಸೇರಿದಂತೆ ಹಲವು ಪ್ರಯೋಜನಗಳನ್ನು ಹೊಂದಿರುವ ಪೌಷ್ಟಿಕಾಂಶಗಳ ಭಂಡಾರವಾಗಿದೆ. ನೈಸರ್ಗಿಕ ಕಿಣ್ವಗಳು, ಉತ್ಕರ್ಷಣ ನಿರೋಧಕಗಳು, ಜೀವಸತ್ವಗಳು ಮತ್ತು ನಾರಿನಾಂಶದಿಂದ ಕೂಡಿರುವ ಈ ಉಷ್ಣವಲಯದ ಹಣ್ಣು ದೈನಂದಿನ ಆರೋಗ್ಯದ ಸಾಧನವಾಗಿ ಸ್ಥಾನ ಗಳಿಸಿದೆ. ಈ ಹಣ್ಣು ಪಪೈನ್ ಎಂಬ ನೈಸರ್ಗಿಕ ಜೀರ್ಣ ಕಿಣ್ವವನ್ನು ಹೊಂದಿದ್ದು, ಇದು ಪ್ರೋಟೀನ್ಗಳನ್ನು ವಿಘಟಿಸಲು ಸಹಾಯ ಮಾಡುತ್ತದೆ. ಊಟದ ನಂತರ ಹೊಟ್ಟೆ ಉಬ್ಬುವಿಕೆ, ಅಜೀರ್ಣ ಅಥವಾ ಹೊಟ್ಟೆಭಾರವನ್ನು ಅನುಭವಿಸುವ ಜನರಿಗೆ ಪಪ್ಪಾಯಿ ಹಣ್ಣು ಅನುಕೂಲವಾಗಿರುತ್ತದೆ. ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಪಪ್ಪಾಯಿ ಪ್ರಭಾವಶಾಲಿಯಾಗಿದೆ. ಹಣ್ಣಿನ ಒಂದು ಸಣ್ಣ ಭಾಗದ ಸೇವನೆ ವಿಟಮಿನ್ ಸಿ ಸೇವನೆಗಿಂತ ಹೆಚ್ಚು ಕೊಡುಗೆ ನೀಡುತ್ತದೆ. ವಿಟಮಿನ್ ಎ ಮತ್ತು ರೋಗನಿರೋಧಕ ಕ್ರಿಯೆಗೆ ಅಗತ್ಯವಾದ ಎಲ್ಲ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಈ ಹಣ್ಣು ಉತ್ಕರ್ಷಣ ನಿರೋಧಕಗಳ ಉರಿಯೂತವನ್ನು ಕಡಿಮೆ ಮಾಡಿ ದೇಹವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಪಪ್ಪಾಯಿ ನಿಯಮಿತ ಸೇವನೆಯಿಂದಾಗಿ ಅನಾರೋಗ್ಯದ ಚೇತರಿಕೆಯನ್ನು ಕಾಣಬಹುದು. ಕ್ಯಾರೋಟಿನೋಯಿಡ್ಸ್ ಎಂಬ ನೈಸರ್ಗಿಕ ಆಹಾರ ವರ್ಣಕವು ಪಪ್ಪಾಯಿ ಕಿತ್ತಳೆ, ಹಳದಿ ಮತ್ತು ಗುಲಾಬಿ ಬಣ್ಣಗಳನ್ನು ನೀಡುತ್ತದೆ. ಕ್ಯಾರೆಟ್ಗಳಂತೆ ಪಪ್ಪಾಯಿಗಳು ವಿಶೇಷವಾಗಿ ಬೀಟಾ ಕ್ಯಾರೋಟಿನ್ ಹೊಂದಿದ್ದು, ದೇಹವು ಬೀಟಾ ಕ್ಯಾರೋಟಿನ್ ಅನ್ನು ವಿಟಮಿನ್ ಎ ಆಗಿ ಪರಿವರ್ತಿಸುತ್ತದೆ. ಈ ಪೋಷಕಾಂಶಗಳು ಕಣ್ಣಿನ ದೃಷ್ಟಿಗೆ ಅತ್ಯಗತ್ಯ. 1 ಕಪ್ ಕತ್ತರಿಸಿದ ಪಪ್ಪಾಯಿಯು 68 ಮೈಕ್ರೋಗ್ರಾಂ ವಿಟಮಿನ್ ಎ ಯನ್ನು ಹೊಂದಿದೆ. ಪಪ್ಪಾಯಿ ಹೃದಯ ರಕ್ತನಾಳದ ಆರೋಗ್ಯವನ್ನು ಬೆಂಬಲಿಸುವ ಮೂಲಕ ದೀರ್ಘಕಾಲೀನ ಪ್ರಯೋಜನಗಳಿಗೂ ಸಹಾಯಕಾರಿಯಾಗಿದೆ. ಇದರ ನಾರು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಆದರೆ ಲೈಕೋಪಿನ್ ನಂತಹ ಉತ್ಕರ್ಷಣ ನಿರೋಧಕಗಳು ಹೃದಯದ ಕಾಯಿಲೆಯಲ್ಲಿ ಒಳಗೊಂಡಿರುವ ಉತ್ಕರ್ಷಣ ಹಾನಿಯನ್ನು ಎದುರಿಸುತ್ತದೆ. ಹಣ್ಣಿನ ಪೊಟ್ಯಾಷಿಯಂ ಅಂಶವು ಹೆಚ್ಚುವರಿ ಸೋಡಿಯಂ ಅನ್ನು ಎದುರಿಸಲು ಸಹಾಯ ಮಾಡುವ ಮೂಲಕ ರಕ್ತದೊತ್ತಡದ ಸಮತೋಲನಕ್ಕೆ ಕೊಡುಗೆ ನೀಡುತ್ತದೆ. ನೀವು ನೈಸರ್ಗಿಕವಾಗಿ ಹೊಳಪು ಅಥವಾ ಸುಧಾರಿತ ವಿನ್ಯಾಸವನ್ನು ಹುಡುಕುತ್ತಿದ್ದರೆ ನಿಮ್ಮ ಆಹಾರಕ್ಕೆ ಪಪ್ಪಾಯಿ ಸೇರಿಸಿ. ಪಪ್ಪಾಯಿ ಚರ್ಮದ ಹೊಳಪನ್ನು ಹೆಚ್ಚಿಸುತ್ತದೆ. ಪಪ್ಪಾಯಿಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಬೆಳಗಿನ ಉಪಹಾರದ ಭಾಗವಾಗಿ ಸೇವಿಸುವುದು ಉತ್ತಮ. ಇದರಿಂದ ಹಣ್ಣಿನಲ್ಲಿರುವ ಕಿಣ್ವಗಳು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಅನುವು ಮಾಡಿಕೊಡುತ್ತದೆ. ಇದು ದಿನವಿಡೀ ಜೀರ್ಣಕ್ರಿಯೆಯನ್ನು ಅತ್ಯುತ್ತಮಗೊಳಿಸುತ್ತದೆ. ವಯಸ್ಕರು ದಿನಕ್ಕೆ 150 ರಿಂದ 200 ಗ್ರಾಂ ಮಾಗಿದ ಪಪ್ಪಾಯಿ ಸೇವನೆ ಸೂಕ್ತವಾಗಿದೆ. ಈ ಪ್ರಮಾಣದಲ್ಲಿ ಹೆಚ್ಚುವರಿ ಸಕ್ಕರೆ ಅಥವಾ ಕ್ಯಾಲೋರಿಗಳನ್ನು ಸೇರಿಸದೆ ಪ್ರಮುಖ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಮಧುಮೇಹ ಹೊಂದಿರುವವರು ಸಹ ಪಪ್ಪಾಯಿಯನ್ನು ಸೇವಿಸಬಹುದು. ಲ್ಯಾಟೆಕ್ಸ್ ಅಲರ್ಜಿ ಹೊಂದಿರುವವರು ಜಾಗರೂಕರಾಗಿರಬೇಕು, ಏಕೆಂದರೆ ಪಪ್ಪಾಯಿ ಸೂಕ್ಷ್ಮ ವ್ಯಕ್ತಿಗಳಲ್ಲಿ ಪ್ರಕ್ರಿಯೆಗಳನ್ನು ಉಂಟುಮಾಡುತ್ತದೆ. ಪಪ್ಪಾಯಿ ಅಸಾಧಾರಣ ಪೌಷ್ಟಿಕಾಂಶಗಳನ್ನು ಹೊಂದಿರುವ ಸರಳ ಹಣ್ಣು. ಸರಿಯಾದ ಪ್ರಮಾಣ ಹಾಗೂ ಸರಿಯಾದ ಸಮಯದಲ್ಲಿ ಸೇವಿಸಿದಾಗ ಇದು ಜೀರ್ಣಕ್ರಿಯೆ, ರೋಗನಿರೋಧಕ ಶಕ್ತಿ ಮತ್ತು ಚರ್ಮದ ಹಾಗೂ ಹೃದಯದ ಆರೋಗ್ಯವನ್ನು ಕೂಡ ಬೆಂಬಲಿಸುತ್ತದೆ.